ಆವರಣದಲ್ಲಿ ವಸೂಲಿ ಪೂಜೆಯನ್ನು ನೆರವೇರಿಸುವುದರ ಜೊತೆಗೆ ಇಂದಿನ ಈ ಕಾರ್ಯಕ್ರಮದ ಅವರು ಶ್ರೀಮಠದ ಭಕ್ತರು ಪೂಜ್ಯ ಮಹಾಲಿಂಗ ಮನಸ್ವಾಮೀಜಿಗಳು ಸಂಸ್ಕಾರ ಗೌರವಾರ್ಪಣೆಯನ್ನು ಭಕ್ತಿ ಗೌರವಾರ್ಪಣೆಯನ್ನು ಸರ್ಕಾರ ಪರಿವಾರದಿಂದ ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಆಕಾಶನಂತ ಕೂಡಿಸಲ್ಲ. ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯ ಸಿದ್ದಬಸವ ದೇವರು ಪೂಜ್ಯರಿಗೂ ಈ ಸಂದರ್ಭದಲ್ಲಿ ಸರ್ಕಾರ ಪರಿವಾರದವರು ಇವತ್ತಿನ ದಾಸೋಹಿಗಳು ಕಾರವಶಕರು ಕರ್ಕಾಳೆಯವರು ಸತ್ಯಕುಮಾರ್ ಕರ್ಕಾಳೆಯವರು ಭಕ್ತಿಗೌರವಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಸಹ ಭಕ್ತಿಯ ಶರಣಾರ್ಥಿಗಳು. ಜೊತೆಗೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೊಬ್ಬ ಪೂಜ್ಯರು ಹೆಸರು ಶ್ರೀಗಳು ಪೂಜ್ಯರಿಗೂ ಸಹ ಈ ಸಂದರ್ಭದಲ್ಲಿ ಭಕ್ತಿಗೌರವಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಸಿದ್ದಬಸವ ಶ್ರೀಗಳು ದೇವರಿಗೂ ಅನಂತ ಶರಣಾರ್ಥಿಗಳು. ಹೆಸರು ನೆಗಳ ಪೂಜಾ ಈ ಸಂದರ್ಭದಲ್ಲಿ ಭಕ್ತಿ ಗೌರವಾರ್ಪಣೆಯ ದಾಸೋಹಿಗಳಿಂದ ನೆರವೇರಿಸಲಾಗ್ತಾ ಇದೆ. ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾದಂಥ ನಮ್ಮ ಸಂಗಮೇಶ್ ವಾಲಿ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ತಾವು ಸಹ ಮನವಿಯನ್ನು ಮಾಡ್ತೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವೇದಿಕೆಯ ಸಮ್ಮುಖ ವಹಿಸಿದ ಪೂಜರಿಗೆ ಈಗ ಈ ಕಾರ್ಯಕ್ರಮದ ವೇದಿಕೆಯ ಅತಿಥಿಗಳ ಸನ್ಮಾನ ಬಸವ ತಂದೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಶತಾಯಸಿಗಳು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ ಶಿಕ್ಷಣ ಪ್ರೇಮಿಗಳು ಅನುಭವ ಮಂಟಪದ ಅಧ್ಯಕ್ಷರು ಆಡಳಿತ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನ ಸ್ಮರಿಸುತ್ತಾ ಶ್ರೀಮಠದ ಪೀಠಾಧಿಪತಿಗಳು ಪರಮ ಪೂಜ್ಯ ಗುರುಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ ಇಂದಿನ 499ನೆಯ ಮಾಸಿಕ ಶಿವಾನುಭವ ಗೋಷ್ಠಿಯ ದಿವ್ಯ ಸಂಧಾನವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಮಾಲಿಂಗಪ್ಪ ಅವರಿಗೂ ಸಿದ್ದಬಸವ ಗುರುಗಳಿಗೂ ಹಾಗೂ ಇನ್ನೊಬ್ಬ ಗುರುಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಯವರಿಗೂ ವಿದ್ಯಾರ್ಥಿಗಳಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ಪರಮ ಪೂಜ್ಯರು ಹೋಗುವಾಗ ಆ ವಿದ್ಯಾರ್ಥಿಗಳನ್ನು ನಾನು ಇವತ್ತು ಅವ್ರಿಗೆ ತಿಳಿಸ್ತಾ ಇಲ್ಲರಿ ಕರ್ಕಾಳೆ ಲಿಂಗೈಕ್ಯ ಶಂಕರಪ್ಪ ಕರ್ಕಾಳೆಯವರ ಸ್ಮರಣಾರ್ಥವಾಗಿ ಹಾನಗಲ್ಲ ಕುಮಾರೇಶ್ವರ ಪ್ರಸಾದ ನಿಲಯದಲ್ಲಿ ಅಂದರೆ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕರ್ಕಾಳೆ ಪರಿವಾರದವರು ಆ ಮಕ್ಕಳಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮ ಇದೆ ಅಂತ ನಾನು ಸಣ್ಣಪ್ಪರಿಗೆ ಗೊತ್ತಿತ್ತು. ದೊಡ್ಡಪ್ಪರಿಗೆ ಅದರ ಮನವರಿಕೆ ಮಾಡಿಕೊಟ್ಟೆ. ಆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿಸ್ದ ಎಲ್ಲ ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಆ ಮಕ್ಕಳನ್ನು ನೋಡಿ ಅವರಿಗೆ ಭಾಳ ಖುಷಿ ಕೊಟ್ಟರು. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡಿರಿ, ಮಾಲಿಕಪ್ಪರು ಇರ್ತಾರೆ ಅಂತ ಹೇಳಿ ಇವತ್ತು ಅವರು ಬಸವರಾಜ್ ಧನ್ನೂರವರ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿ ಇರುವ ಗುರುಗಳು ಹೋಗಿದ್ದಾರೆ. ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಮ್ಮ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ಬಹಳ ಸುದೀರ್ಘವಾಗಿ ಹಾನಗಲ್ಲ ಕುಮಾರೇಶ್ವರ ಪ್ರಸಾದ ನಿಲಯದ ಕುರಿತು ಅದು ನಡೆದು ಬಂದ ದಾರಿಯ ಕುರಿತು ಮಾತನಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪರಮ ಪೂಜ್ಯರು ಅನೇಕ ವಿದ್ಯಾರ್ಥಿಗಳನ್ನ ಹಾನಗಲ್ಲ ಕುಮಾರೇಶ್ವರ ಪ್ರಸಾದ ನಿಲಯದಲ್ಲಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಆ ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಯನ್ನ ಪ್ರತಿ ತಿಂಗಳವಾರವರ ಫಲಿತಾಂಶವನ್ನ ಪರಮ ಪೂಜ್ಯರು ನೋಡ್ತಕ್ಕಂಥದ್ದನ್ನು ನಾವಿಲ್ಲಿ ಮನಗಾಣ್ತೀವಿ. ಕೇವಲ ಪ್ರಸಾದ ವಸತಿ ವ್ಯವಸ್ಥೆಯನ್ನು ಕೊಡುವಂಥ ಮಠಗಳು ಬಹಳ ಇದ್ರೆ, ಆದರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವ್ರು ದೊಡ್ಡದು ಎಷ್ಟು ಅಂತಂದ್ರೆ, ನಾವು ಸುಮಾರು 20 ವರ್ಷಗಳಿಂದ ಮುಖ್ಯ ಶಿಕ್ಷಕನಾಗಿ ಸೇವೆ ಮಾಡ್ತಾ ಇದ್ದೀನಿ. ಅಪ್ಪೋರು ಯಾವಾಗಲೂ ವಾಕಿಂಗ್ನಲ್ಲಿ ಬರಲಿ ಅಥವಾ ಕೆಳಗಡೆ ಶಾಲೆಯಲ್ಲಿ ಮಠದಲ್ಲಿ ಅಪ್ಪೋರು ಏನೂ ಕೇಳಲ್ಲ. ಮಠದ ವಿದ್ಯಾರ್ಥಿಗಳಿಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಬರ್ತದ, ಎಷ್ಟು ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಬರಲ್ಲ, ಎಷ್ಟು 10ನೇ ತರಗತಿ ಎಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಮಾಡ್ತಾ ಇದ್ದಾರೆ, ಏನು ಕ್ರಮ ಕೈಗೊಂಡಿರಿ, ನಿಮಗೆ ಏನು ಫೆಸಿಲಿಟಿ ಬೇಕು, ಅವೆಲ್ಲವನ್ನ ಪರಿಶೀಲನೆ ಮಾಡಿ ಖುದ್ದು ಅವರೇ ಅಂಕಪಟ್ಟಿಗೆ ಸಹಿ ಮಾಡೋದನ್ನು ನೋಡಿದರೆ ಅಪ್ಪೋರು ಎಷ್ಟು ಕಾಳಜಿ ಇದೆ ಅನ್ನೋದನ್ನ ತೋರಿಸ್ಕೊಡ್ತು. ಹಾಗಾಗಿ ಹೋದ ವರ್ಷ ಸುಮಾರು 200 ಸಭೆಗಳನ್ನು ಮಾಡಿದ್ರು. ಬಹಳಷ್ಟು ಇಲ್ಲಿ ಸಮಸ್ಯೆ ಏನು ಅಂದ್ರೆ 6ನೇ ತರಗತಿ 7ನೇ ತರಗತಿ 8ನೇ ತರಗತಿ ಬರ್ತಾರೆ ಮಕ್ಕಳು, ಅವ್ರಿಗೆ ಏನೂ ಬರಲ್ಲ, ಅವ್ರಿಗೆ ಬಳ್ಳಿನೂ ಬರಲ್ಲ. ಎಷ್ಟೋ ಸಲ ಮಾಲಿಂಗಪ್ಪ ಅವರು ಟೆಸ್ಟ್ ಮಾಡಿದಾಗ ಆ ಮಕ್ಕಳಿಗೆ ಬಳ್ಳಿ ಬರಲ್ಲ. ಆದ್ರೆ ಅಪ್ಪವ್ರು ಅಂತಾರೆ ಹೇಗಾದ್ರೂ ಮಾಡಬೇಕು, ಅವ್ರು 10ನೇ ಪರೀಕ್ಷೆ ಪಾಸ್ ಆಗಬೇಕು, ಅವ್ರ ಕಾಲದಾಗ ಅವ್ರು ನಿಂದ್ರಂಗಾಗಬೇಕು ಅಂತ ತಿಳ್ಕೊಂಡು ಬಹಳ ವರ್ಷಗಳಿಂದ ಆ ಪ್ರಯತ್ನ ಮಾಡಿ ಇವತ್ತು ಗುರುಪ್ರಸಾದ್ ಶಾಲೆ ಅತ್ಯುತ್ತಮವಾದಂಥ ಈ ವರ್ಷ 95% ಮಾಡುವುದರ ಮುಖಾಂತರ ಬಹಳ ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟಿದೆ. ಈ ವರ್ಷ ಅಪ್ಪವರು ಏನು ಮಾಡಿದ್ದಾರೆ ಅಂತಂದರೆ, ಹೀಗೆ 6ನೇ
7ನೇ ಆ ಮಕ್ಕಳಿಗೆ ಇಟ್ಕೊಂಡು ನಾವು ಒಳ್ಳೆ ಸಂಸ್ಕಾರ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಈ ವರ್ಷದಿಂದ 1ನೇ ತರಗತಿಯ ಮಕ್ಕಳಿಗೆ ಉಚಿತವಾಗಿ 25 ಮಕ್ಕಳಿಗೆ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸಂದರ್ಶನ ಇತ್ತು, ಸುಮಾರು ವಿದ್ಯಾರ್ಥಿಗಳು ಬಂದು ಇವತ್ತೆಲ್ಲ ಫಾರ್ಮ್ ತಗೊಂಡು ಹೋಗ್ಯಾರ. ಅದಕ್ಕೊಂದು ಕಮಿಟಿ ಮಾಡ್ಯಾರ ಅಪ್ಪ. ಅದನ್ನು ಎಂಥ ಮಕ್ಕಳಿಗೆ ನಾವು ಇಟ್ಕೊಳ್ಬೇಕು, ಅವರಿಗೆ ತಂದೆ ತಾಯಿ ಇರಲಾರ್ದಂಥ ಮಕ್ಕಳು ಇರ್ಬೋದು, ಅಥವಾ ಬಡವರು ಇರ್ಬೋದು, ಅವ್ರ ಮನೆ ಛತ್ತು ಅಥವಾ ಹೊಲ ಬಾಳು ಇವೆಲ್ಲವನ್ನ ಫಾರ್ಮಿನಲ್ಲಿ ಅಪ್ಪವರೇ ಖುದ್ದು ಡ್ರಾಫ್ಟ್ ಮಾಡಿ ಅಪ್ಪವರೇ ಒಂದು ಫಾರ್ಮ್ ತಯಾರು ಮಾಡ್ಯಾರ. ಅಂದ್ರೆ ಅಪ್ಪವ್ರ ಉದ್ದೇಶ ಎಷ್ಟು ಅಂತಲ್ಲ, ಅವ್ರಿಗೆ ಒಳ್ಳೆ ಬಸವ ಸಂಸ್ಕಾರ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು. ಕೇವಲ ಮಠದಾಗ ಉಂಡು ಏನೋ ಒಂದು ಕೆಲಸ ಮಾಡತಾನ ಅನ್ನೋದಕ್ಕಿಂತ ಮಠದಾಗ ಉಳಿದು ಒಬ್ಬ ಡಾಕ್ಟರ್ ಆಗ್ಯಾನ, ಒಬ್ಬ ಇಂಜಿನಿಯರ್ ಆಗ್ಯಾನ ಅನ್ನುವಂಥದ್ದನ್ನ ಆ ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿ ಈ ವರ್ಷದಿಂದ 25 ಮಕ್ಕಳಿಗೆ ಪರಮ ಪೂಜ್ಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ಕಟ್ಟಡ, ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಮಕ್ಕಳಿಗೆ ಒಳ್ಳೆಯ ಕಟ್ಟಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಂದು ಸಭೆ ಇತ್ತು, ಮಾಲಿಂಗಪ್ಪರು, ನಾವು, ಸಣ್ಣಪ್ಪರು, ಬಸಲಿಂಗಪ್ಪರು ಎಲ್ಲರೂ ಇದ್ದರು. ಇಲ್ಲರಪ್ಪನೇ 1ನೇ ಮಕ್ಕಳಿಗೆ ಬಲ ಬೇಕು, ಎಲ್ಲರ ಅಭಿಪ್ರಾಯ ಎಲ್ಲ ಕೊಟ್ಟರು. ಬಹಳಷ್ಟು ಮಂದಿ ಅಭಿಪ್ರಾಯ ಕೊಡ್ತಾ ಇದ್ರು, ಎಲ್ಲ ಬಲ ಮೇಲೆ ನೋಡ್ಕೊಂಡು ಬಿಡ್ತಾವ್ರಿ, ಕೆಳಗೆ ಮನಸ್ಬೇಕ್ರಿ, ಹಂಗೆ ಎಲ್ಲ ಹೇಳೋದು. ಅಪ್ಪರಿಗೆ ಒಂದು ಮಾತಾಡಿದ್ರು ಅಪ್ಪರು, ಯಾಕೆ ಶ್ರೀಮಂತರ ಮಕ್ಕಳೇ ಪಲಂಗ ಮೇಲೆ ಹೋಗ್ಬೇಕು, ಕಾಟಿನ ಮೇಲೆ ಹೋಗ್ಬೇಕು, ಬಡವ್ರ ಮಕ್ಕಳು ಮಾಡ್ಕೋಬಾರ್ದು, ಏನಾದ್ರು ಲಿಖಿತದ ಏನು ಅಂತ ಅಪ್ಪರಿಗೆ ಮಾತಾಡ್ತಾರೆ. ಆ ತಕ್ಷಣ ಎಲ್ಲರೂ ಒಬ್ಬರು ಮಾತಾಡ್ತಿಲ್ಲ. ಆಯ್ತ್ರಿ ಅಪ್ಪರು ಅಂತ ಹೇಳಿ ಆಗಿಂದ ಮಾಲಿಕಪ್ಪರಿಗೆ ಅಪ್ಪರು ಹೇಳಿದ್ರು 25 ಕಾಟು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅಪ್ಪವ್ರ ಆಲೋಚನೆ ಯಾರೆಲ್ಲ ಅಂಥವ್ರಿಗೆ ನಾವು ಆಗಬೇಕು. ಅಪ್ಪವರು ತುಳಿತಕ್ಕೊಳಗಾದವರು, ದುಃಖಿತರು, ಇಂಥವ್ರು ಅನೇಕ ಜ್ವಲಂತ ನಾವು ಘಟನೆಯನ್ನ ದಿನನಿತ್ಯ ನಾವು ಮಠದಾಗಿದ್ದು ನೋಡ್ತಾ ಇರ್ತೀವಿ. ಈ ವರ್ಷ ಈ ಮುಂಜಾನೆ ಅನೇಕ ಮಕ್ಕಳು ಬಂದಿದ್ರು. ಪಾಪರಿಗೆ ತಂದೆ ಇಲ್ಲ, ತಾಯಿ ಇಲ್ಲ. ಆ 1ನೇ ಮಕ್ಕಳಿಗೆ 4 ಮಕ್ಕಳು, 3 ಮಕ್ಕಳು. ದೇವರ ಆಸ್ತಿ ಕೊಟ್ಟರೆ ಮಕ್ಕಳಿರಲ್ಲ, ಮಕ್ಕಳಿದ್ರೆ ಆಸ್ತಿ ಇರಲ್ಲ. ಅಂಥವು ನಾವು ಮುಂಜಾನೆ ಹೋಗಿ ಪಾಪ ತಾಯಿ 3 ಮಕ್ಕಳಿಗೆ ತಗೊಂಡು ಬಂದಾಳ, ಗಂಡು ಬಿಟ್ಟಾನ, ಆಕೆ ತವ್ರ ಮನೆಗಳು ಅಳ್ತಾ ಇದ್ರು. ಅಪ್ಪರು ಹೇಳಿದ್ರು, ನೀವು 3 ಮಕ್ಕಳಿಗೆ ನಾವು ಇಟ್ಕೊತೇವಮ್ಮ, ನೀವು ಸಂರಕ್ಷಣೆ ಭಾಳ ಜನ ಇದ್ರು. ಅಪ್ಪರ ಪಾಲಕರಿಗೆ ಭೇಟಿ ಆಗಿ ಬೇರೆ ಗುರುಕುಲದಲ್ಲಿ ಪೂಜೆ ಇತ್ತು ಹೋಗ್ತಾರೆ. ಅಪ್ಪರು ಕಳಕಳಿ ಆಗಿರ್ತೀವಿ. ಹಾಗಾಗಿ ಈ ವರ್ಷದಿಂದ ನಿಮಗೆಲ್ಲರೂ ಗಮನಕ್ಕಿರಲಿ. ಈಗ ನಾವು 10 ದಿನದಲ್ಲಿ ಫಾರ್ಮ್ ಕೊಡೋದು ಸ್ಟಾರ್ಟ್ ಆಗಿದೆ. 10 ದಿನದಲ್ಲಿ ಅದು ಸಂದರ್ಶನ ಆಗಿ ಒಂದು 4 ಜನರ ಕಮಿಟಿ ಇದೆ, ಅಲ್ಲಿ ನೋಡಿಕೊಂಡು 25 ಮಕ್ಕಳಿಗೆ ಈ ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರು 10 ವರ್ಷ ತನಕ ಅವ್ರು ಏನು ನೋಡಬೇಕಾಗಿಲ್ಲ, ಎಲ್ಲವನ್ನೂ ಗುರುಗಳು ನೋಡ್ತಾರೆ. ಗುರುಗಳು ನೋಡಿ ಅವರು ಡಾಕ್ಟರು, ಇಂಜಿನಿಯರು, ಒಳ್ಳೆಯ ಮಾನವರನ್ನ